ಹಾಯ್ ಫ್ರೆಂಡ್, ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾಯಿನ ನಿಮ್ಮೂರಲ್ಲಿ ಏನಂತ ಕರೀತಾರೆ ಹೇಳಿ ಫ್ರೆಂಡ್. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ನೋಡಿ, ವಿಡಿಯೋ ಹಂಚಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಇಲ್ಲಿ ನೋಡಿ, ಹುಣಸೆಹಣ್ಣು ಮೊನ್ನೆ ತಾನೇ ಉದ್ದಿಸಿದ್ರು. ಆವಾಗಲೇ ಮತ್ತೆ ಎಲ್ಲ ಎಲೆ ಚಿಗುರಿದೆ. ಆ ಎಲೆಯಿಂದ ಸಣ್ಣ ಸಣ್ಣ ಹೂಗಳೆಲ್ಲ ಬಂದಿದೆ. ಏನು ಚೆನ್ನಾಗಿ ಚಿಗುರಿದೆ ಅಲ್ವಾ, ಹಸಿರು ಹಸಿರಾಗಿ. ಆಮೇಲೆ ಅದು ವರ್ಷದಿಂದ ವರ್ಷಕ್ಕೆ ಚಿಗುರಿ ಕಾಯಿ ಆಗ್ತಾನೇ ಇರುತ್ತೆ ಫ್ರೆಂಡ್. ಅದು ಮತ್ತೆ ಬರೋ ವರ್ಷಕ್ಕೆ ಹುಣಸೆಹಣ್ಣು ಉದುರಿಸೋದು. ಆಯಿತು ಫ್ರೆಂಡ್, ಇಲ್ಲಿ ಹೋಗ್ತಾಯಿದ್ದೀವಿ ನೋಡಿ ಹುಣಸೆಕಾಯಿ ಕೀಳೋಕ್ಕೆ. ಅದು ಸಿಹಿ ಹುಣಸೆಕಾಯಿ. ನಮ್ಮಮ್ಮ, ನಮ್ಮ ತಮ್ಮ ಮತ್ತು ನಾನು ಎಲ್ಲ ಹೋಗಿ ಸಿಹಿ ಹುಣಸೆಹಣ್ಣು ಕಿತ್ಕೊಬಂದ್ವಿ. ಇಲ್ಲಿ ಸೂರ್ಯ ನೋಡಿ ಮುಣುಗ್ತಾ ಇದ್ದಾನೆ, ಇನ್ನೊಂದು ಸ್ವಲ್ಪ ಇದೆ. ಆಮೇಲೆ ತೆಂಗಿನ ಮರಗಳು ಸುತ್ತಲೂ ವೀಡಿಯೋ ತೆಗೆದಿದ್ದೀನಿ. ಇದೆಲ್ಲ ತೋಟಗಳು, ತೋಟಗಳು ಅಷ್ಟೇ, ಮನೆಗಳಲ್ಲ. ಸುತ್ತಲೂ ತೋಟಗಳೇ. ಎಲ್ಲ ಮಾಡೋರು ಮಾಡ್ತಾಯಿದ್ದಾರೆ ವ್ಯವಸಾಯ ಎಲ್ಲ ನೋಡಿ. ಏನು ಚೆನ್ನಾಗಿ ಹಸ್ರು ಹಸ್ರಾಗಿದೆ. ತುಂಬ ಅಂಥ ಕಾಯಿ ಮರಗಳನ್ನ ಒಡೆದಾಕ್ಬಿಟ್ಟಿದ್ದಾರೆ ನಮ್ಮ ತಾಯಿ ಊರಲ್ಲಿ. ಎಲ್ಲ ಇದು ಮಾಡ್ತಾಯಿದ್ದಾರೆ, ವಿಂಗಡಿಸ್ತಾ ಇದ್ದಾರೆ. ತುಂಬ ಮರಗಳಿತ್ತು ಹುಣಸೆ ಹಣ್ಣದ್ದು, ಎಲ್ಲ ಬೀಳಿಸ್ಬಿಟ್ಟಿದ್ದಾರೆ ಫ್ರೆಂಡ್. ನನಗಂತೂ ಹೊಟ್ಟೆ ಉರಿದೋಯ್ತು, ಎಷ್ಟೆಷ್ಟು ದೊಡ್ಡ ಮರ ಕಡ್ದಾಕಿದ್ದಾರೆ ಅಂತ. ಈ ಕಾಯಿ ಒಳಗೆ ಸ್ವಲ್ಪ ಹುಳ ಇರ್ತವೆ ನೋಡಿ, ಮಕ್ಕಳಿಗೆ ಕೊಡಬೇಕು ಫ್ರೆಂಡ್. ಅದೇ ನಾನು ಕೋರ್ಕೊಳೋದು. ಹಾಗೆ ಕೊಡಬೇಡಿ, ಅವ್ರಿಗೆ ಗೊತ್ತಾಗಲ್ಲ. ಒಳಗೆ ನೋಡಬೇಕು, ತೆಗ್ದು ತಿನ್ನಬೇಕು ಅನ್ನೋದು ಫ್ರೆಂಡ್. ಹಿಂಗೆ ಬೀಜ ತೆಗೆದ ಮೇಲೆ ಹಿಂಗೆ ಬ್ಲ್ಯಾಕ್ ಆಗಿರುತ್ತೆ. ಆ ಮಕ್ಳಿಗೆ ಗೊತ್ತಾಗಲ್ಲ. ನೀವು ತಿನ್ಸೋವಾಗ ನೋಡಬೇಕು, ಈ ಥರ ಕೆಂಪಗಿದ್ರೂ ಪರವಾಗಿಲ್ಲ, ಹಣ್ಣಾಗ್ತಾಯಿದೆ ಅಂತ. ಇಲ್ಲಿ ವೈಟಾಗಿ ಇರಬೇಕು ಫ್ರೆಂಡ್, ಒಳಗೆಲ್ಲ ಕ್ಲೀನಾಗಿ. ನಾಳೆ ವಿಡಿಯೋದಲ್ಲಿ ಸಿಕ್ಕೋಣ. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.